ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಶಾಂತೇಶ್ವರನ ಸ್ಮರಣೆ ಮಾಡಿ ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳೇ, ಅಧಿಕಾರಿ ಬಂಧುಗಳೇ, ಆತ್ಮೀಯರೇ, ಇವತ್ತು ನಾವೆಲ್ಲರೂ ಕೂಡಿ ನಮ್ಮ ಕ್ಲಿನಿಕ್ ಅಂತಕ್ಕಂಥ ಒಂದು ವಿನೂತನವಾದಂಥ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಸಾಮಾನ್ಯ ದಿನೇಶ್ ಗುಂಡ್ರಾವ್ ಅವರ ವಿಶೇಷ ಆಸಕ್ತಿಯಿಂದ ಕರ್ನಾಟಕ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅಂಥದ್ದೇ ಒಂದು ನಮ್ಮಲ್ಲಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಇನಾಮದಾರ್ ಅವರು, ಸೋದರಿ ಅರ್ಚನಾ ಕುಲಕರ್ಣಿ ಅವರು ಇದ್ರ ಬಗ್ಗೆ ತಮ್ಮ ಹತ್ರ ಮಾಹಿತಿಯನ್ನು ನೀಡಿದ್ದಾರೆ. ಆರೋಗ್ಯ ಸಂಪತ್ತೇ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ಅನ್ನೋದನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಮನುಷ್ಯನ ಬದುಕಿಗೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥ ಇವರೆಲ್ಲರನ್ನ ನಾವು ನಾರಾಯಣನ ಕಾಣ್ತೀವಿ, ವೈದ್ಯ ನಾರಾಯಣ ಭವ ಅಂತೇಳಿ. ಒಬ್ಬ ಮನುಷ್ಯ ಹುಟ್ಟಿ ಬಂದ ನಂತರ ಸಾಯುವವರೆಗೆ ನಮ್ಗೇನಾದರೂ ಆರೋಗ್ಯದಲ್ಲಿ ಏರ್ಪಾಡು ಅದಕ್ಕೆ ಇವ್ರ ಹತ್ರ ಹೋಗ್ತೀವಿ ನಾವು. ಪೇಯಿಂಗ್ ಕೆಪಾಸಿಟಿ ಇದ್ದವರು, ಆರ್ಥಿಕವಾಗಿ ಸದೃಢ ಇದ್ದವರು ದೊಡ್ಡ ದೊಡ್ಡ ಪ್ರೈವೇಟ್ ಕಾರ್ಪೊರೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ. ಅವ್ರಿಗೆ ಯಾರು ಆರ್ಥಿಕವಾಗಿ ಸದೃಢ ಇರೋದಿಲ್ಲ, ಅವರಿಗೆ ಸರ್ಕಾರ ಆರೋಗ್ಯವನ್ನ ನೀಡಬೇಕಾದದ್ದು ನಾಗರಿಕ ಸಮಾಜದ ಸರ್ಕಾರದ ಕರ್ತವ್ಯ. ಸೊ ಅಂಥದ್ದು ಒಂದು ವಿನೂತನ ಕಾರ್ಯವನ್ನ ಇವತ್ತು ನಮ್ಮ ಸರ್ಕಾರ ನಮ್ಮ ಭಾಗಕ್ಕೆ ಕೊಟ್ಟಿದೆ. ಇದರ ಸದುಪಯೋಗ ಈ ಭಾಗದ ಎಲ್ಲ ಜನರು ಪಡ್ಕೋಬೇಕು. ಇದ್ರ ಉಪಯೋಗ ಈ ಭಾಗದ ಜನರಿಗೆ ತಲುಪಲಿ ಅಂತೇಳಿ ಇದೊಂದು ತಾಲೂಕು ಆಸ್ಪತ್ರೆ. ಈ ಆಸ್ಪತ್ರೆಗೆ ಅನೇಕ ಹೊಸ ಆವಿಷ್ಕಾರಗಳ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ಕೆಲವು ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡಿದ್ದೀವಿ ನಾವು. ತಾಯಿ ಮಕ್ಕಳ ಆಸ್ಪತ್ರೆ, ಬಹುತೇಕ ಆಸ್ಪತ್ರೆ ಇಲ್ಲಿ ಬಂತು ಅಂದ್ರೆ ಜಿಲ್ಲಾ ಮಟ್ಟದ ಒಂದು ಆಸ್ಪತ್ರೆ ಲೆವೆಲ್ ಇಲ್ಲೊಂದು ಆ ಒಂದು ಸೇವೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಕೆಲವು, ನಾನು ಇವತ್ತು ಮಾಸ್ಕ್ ಹಾಕೊಂಡು ಬಂದೆ. ನಮ್ಮ ಮುಖ್ಯಮಂತ್ರಿಗಳು ಮೈಸೂರು ಜನತಾ ದರ್ಶನದಲ್ಲಿ ಇದಕ್ಕೆ ಚಾಲನೆಯನ್ನು ನೀಡೋದು. ಕಾರಣ ಏನು ಅಂದ್ರೆ ಕೋವಿಡ್ 2019 ಪ್ರಾರಂಭ ಆಗಿ 1.5-2 ವರ್ಷ ಈ ಪ್ರಪಂಚವನ್ನ ನಲಗಿಸೋದನ್ನ ನಾವೆಲ್ಲ ಕಂಡಿದ್ದೀವಿ, ಕೇಳಿದೀವಿ, ನೋಡಿದೀವಿ. ಸೊ ಅಂಥದ್ದೇ ಒಂದು ಮಹಾಮಾರಿ ಮತ್ತೆ ಹೊಸ ರೂಪಾಂತರಗೊಂಡು ಅದರ ಪ್ರಾರಂಭಿಕ ಹಂತದಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಭಯಪಡತಕ್ಕಂಥ ಅವಶ್ಯಕತೆ ಇಲ್ಲ, ಆದರೂ ಜಾಗೃತಿಯಿಂದ ಇರಬೇಕಾದಂಥ ಸನ್ನಿವೇಶ ಏನಿದೆ. ಅದಕ್ಕಾಗಿ ನಾನು ಈ ಭಾಗದ ಎಲ್ಲ ಜನರಲ್ಲಿ ವಿಶೇಷವಾಗಿ 60ರ ಮೇಲೆ ಆರೋಗ್ಯವಾಗಿ ಇರ್ಲಿಕ್ಕೆ ನಮಗೆ ಈ ಮಾಸ್ಕ್ ಬಹಳ ಸಹಾಯ ಮಾಡುತ್ತದೆ. ಮತ್ತು ಅಂತರವನ್ನು ಕೈಕೊಂಡು ಎಷ್ಟು ಸಾಧ್ಯದಷ್ಟು ಗುಂಪುಗಳನ್ನು ರಚನೆ ಆಗಲಿ ಇರಲಾರ್ದಂಗೆ, ಆಮೇಲೆ ಯಾರಿಗಾದರೂ ಶೀತ, ಕೆಮ್ಮ, ನೆಗಡಿ ಬಂತು ಅಂದ್ರೆ ಅದಕ್ಕೆ ಅಲಕ್ಷ್ಯ ವಹಿಸಲಾರ್ದಂಗೆ, ಎಲ್ಲನೇ ಕೋವಿಡ್ ಇಲ್ಲ ಆದರೂ ಸ್ವಲ್ಪ ಜಾಗೃತಿ ಇರತಕ್ಕಂಥ ಪ್ರಯತ್ನ ನಾವು ಮಾಡಬೇಕಾಗ್ತದೆ. ಸೊ ನಾವು ಯಾರು ಇದನ್ನು ಹೇಳ್ಬೇಕಾಗಿಲ್ಲ. ಇವಾಗ ಬಹುತೇಕ ಕೋವಿಡ್ಕ್ಕೆ ಏನೆಲ್ಲ ಸಮಸ್ಯೆ ಅನ್ನೋದನ್ನ ನೋಡಿದೀವಿ, ಕೇಳಿದೀವಿ. ಆ ಕರಾಳ ದಿನಗಳನ್ನ ನೆನಪಿಸಿಕೊಂಡ್ರೆ ಎಲ್ಲರಿಗೂ ನೋವಾಗ್ತದೆ. ನಮ್ಮ ಜೊತೆಗೆ ಇರ್ತಕ್ಕಂಥ ಅನೇಕ ಜನರನ್ನ ಕಳ್ಕೊಂಡಿವಿ ನಾವು. ಪ್ರಪಂಚದಾಗಿನ ಬಹಳ ದಿನ ಬಾಳಿ ಬದುಕಬೇಕಾಗಿತ್ತು ಅಂತ ಅನೇಕ ಆತ್ಮೀಯರನ್ನ, ಹಿರಿಯರನ್ನ, ಯುವಕರನ್ನ ಕಳ್ಕೊಂಡಿವಿ ನಾವು. ಸೊ ಅದಕ್ಕಾಗಿ ಕೋವಿಡ್ ಬಗ್ಗೆ ಸಹಿತ ಜಾಗೃತಿ ಇರಲಿ ಮತ್ತು ತಾಲೂಕು ಆಡಳಿತ ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂಥ ಗ್ರಾಮೀಣ ಭಾಗಕ್ಕೂ ಮತ್ತು ನಗರ ಪ್ರದೇಶದಲ್ಲಿ ಇದರ ಬಗ್ಗೆಯೂ ಸಹಿತ ಒಂದು ವಿಶೇಷವಾದಂಥ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಇಲ್ಲೆಲ್ಲಿ ಮಾಡಲಿ. ಇನ್ನೂ ಆ ಪ್ರಮಾಣದಾಗ ಆಗ್ತಾ ಇಲ್ಲ. ಆದರೆ ಬರೋಕ್ಕಿಂತ ಮೊದಲೇ ಜಾಗೃತಿ ಇರೋದು ನಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇಲ್ಲಿ ಈ ಲ್ಯಾಬ್ನಲ್ಲಿ CBSE, MCH, ಥೈರಾಯ್ಡ್, ಯೂರಿನ್, BTCT, LFT, RFT, HBC, RBC, WC, ಶುಗರ್, BP
ಶುಗರ್ ಬಿ ಪಿ ಅಂತರೂ ಬಹುತೇಕ 8% ಅದ ನಮ್ಮ ಕಂಟ್ರಿ ಒಳಗೆ 30%. ನಮ್ಮ 140 ಕೋಟಿಗೆ 30% ಅಂದ್ರೆ ಲೆಕ್ಕ ಮಾಡ್ರಿ. 30 ಕೋಟಿ ಒಂದು ಅದೊಂದು 12, 42 ಕೋಟಿ ಆಯ್ತು. 98 ಕೋಟಿ ಹಳೆ ಹೇಳ್ದಂಗೆ ಮ್ಯಾಲಿಂದು 40, 100 ಆರಾಮದ. ಇನ್ನ ಚೆಕ್ ಮಾಡಿಲ್ಲ ಅಂತೇಳಿ, ಚೆಕ್ ಮಾಡಿದ್ರೆ ಅದ್ರಾಗೂ ಬರ್ತದೆ. ಮತ್ತೆ ಕೆಲವೊಬ್ರು ಇದ್ದವರು ಅಲೆಕ್ಷ ವಹಿಸೋರು ಅದಾರ ಇಲ್ಲ, ಅದೇನ್ ಮಾಡ್ತದ ನಮಗೆ ಮುಂದೆ ಶುಗರ್ ಪ್ರಶಾಂತ ಜಟೇಪಣನಂತವ್ರು ಮಗಂದು ಶುಗರೇ ಅವ್ರಿಗೆ ಅನಿಸ್ತದೆ ಕಾಣಿಸ್ತದೆ. ಕೆಲವು ಮಂದಿ ಹಿಂಗೂ ಅದಾರ ನಮ್ಮಲ್ಲಿ. ಅದಕ್ಕೆ ಒಂದು ನಿಮಗೆ ಮನವಿ, ಶರೀರ ಬಹಳ ಮುಖ್ಯವಾಗಿರ್ತದೆ. ನಿಮ್ಮನ್ನ ನಂಬಿರ್ತಕ್ಕಂಥ ನಿಮ್ಮ ಕುಟುಂಬ, ಆ ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ನೀವು ಇರ್ತೀರಿ. ಸೊ ನಮ್ಮ ಆರೋಗ್ಯ ನಮಗಾಗಿಲ್ಲ, ನಮ್ಮ ಅವಲಂಬಿತರಾಗಿ ಅವರಿಗಾಗಿ ಬಹಳ ಸದೃಢತೆಯಿಂದ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ. ಸೊ ಅದಕ್ಕಾಗಿ ನಾಗರಿಕ ಸಮಾಜದ ಜವಾಬ್ದಾರಿ ಬಹಳ ಕಳಕಳಿಯಲ್ಲಿ ಕೆಲಸ ಮಾಡಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ನಾನು ಏನಷ್ಟು ನಿರೀಕ್ಷೆ ಮಾಡಿ ನಾಟು ಪ್ರಮಾಣದ ಇವ್ರು ಮಾಡ್ತಾ ಇಲ್ಲ, ಬಹಳ ಪ್ರಾಮಾಣಿಕವಾಗಿರ್ತಾರೆ. ಅಂಡ್ ಇದೊಂದು ದೊಡ್ಡ ಈ ಇಲಾಖೆ ಪಿಡುಗಿತ್ತು. ನನ್ನ 30-35 ವರ್ಷ ಸುದೀರ್ಘ ರಾಜಕಾರಣದಾಗ ಆರೋಗ್ಯ ಇಲಾಖೆಯಿಂದ ನಾವೇನು ನಿರೀಕ್ಷೆ ಮಾಡ್ತೀವಿ ಆ ಪ್ರಮಾಣದಾಗ ಸರ್ವಿಸ್ ಸಿಕ್ಕಿಲ್ಲ. ಅದ್ರ ಏನೂ ಸಿಕ್ಕಿಲ್ಲ ಅನ್ನೋದು ಇಲ್ಲ, ಬದಲಾವಣೆ ಆಗ್ಯದ. ಇಲ್ಲೇ ಒಂದು ಡಾಕ್ಟರ್ ಎಳವಾರ್ ಅವರಿದ್ರು, ಯಾವ ಇಶ್ಯೂ ಅದು 98 ಪ್ರೈವೇಟ್ನಾಗ ಆಪರೇಷನ್ ಮಾಡ್ಕೊಳ್ಳೋರು ಬಂದು ಇಲ್ಲಿ ಮಾಡ್ಕೋತೀವಿ. ಎಲ್ಲಿ ಡಾಕ್ಟರ್ಸ್ ಚೆನ್ನಾಗಿದ್ರು, ನಿಮ್ ಸರ್ವಿಸ್ ಚೆನ್ನಾಗಿ ಸಿಕ್ತಿತ್ತು ಅಂದ್ರೆ ದ ಪೀಪಲ್ ವಿಲ್ ಕಮ್ ವಿತ್ ಅಸ್. ಸರ್ಕಾರಿ ಆಸ್ಪತ್ರೆ ಅಂತಿಲ್ಲ, ನಮಗಲ್ಲಿ ಸರಿಯಾಗಿ ಉಪಚಾರ ಆಗ್ತದ ಅಂತ ಹೇಳಿ ವಿಶ್ವಾಸ ಮೂಡ್ತದೆ ಅಂದ್ರೆ ಮನುಷ್ಯ ನೇರವಾಗಿ ಬರ್ತಾನೆ. ಸೊ ಅಂತ ವಾತಾವರಣದಲ್ಲಿ ಎಳವಾರವ್ರು ಅದಾರ ಯಾರು ಅಥವಾ ಅವ್ರಿಗೆ ಸಂಬಂಧಪಟ್ಟವ್ರು ಯಾರು ಇಲ್ಲ. ಅದ್ರ ಯಾಕೆ ನೆನಪಿಸ್ಕೊಂಡಿವ್ ನಾವು? ಅಲ್ಲ, ನಾನು ಇಲ್ಲದಾರ ಕೇಳ್ತಿಲ್ಲ, ಅದ್ರ ಒಳ್ಳೆತನ ಮಾಡಿ ನೀವು ಇಲ್ಲಿಂದ ಹೋದ್ರೂ ಸಹಿತ ಅವ್ರನ್ನ ನೆನಪಿಸ್ತಕ್ಕಂಥ ನಾಗರಿಕ ಸಮಾಜ ಅದನ್ನ ನೆನಪಿಸ್ತದೆ. 27 ವರ್ಷ ಆಯ್ತು ಅವ್ರು ಇಲ್ಲಿಂದ ಸೇವೆ ಮಾಡಿ ಹೋಗಿ. ಐ ಶುಡ್ ವಿ ಆರ್ ರಿಮೆಂಬರಿಂಗ್ ಟುಡೇ. ಯಾಕೆ ನೆನಪಿಸ್ಕೋತಾ ಇದ್ದೀವಿ ನಾವು ಅವ್ರಿಗೆ ಅಂದ್ರೆ ಅವರ ಅವತ್ತಿನ ಅನನ್ಯ ಸಾರ್ವಜನಿಕ ವಲಯದಲ್ಲಿರ್ತಕ್ಕಂಥ ಅವರ ಸೇವೆ. ಸೋಲಾಪುರ್, ಬಿಜಾಪುರಕ್ಕೆ ಹೋಗಲಾರ್ದ್ರೆ ಇವ್ರು ಬಂದು ನಮ್ಮ ಇಂಡಿಯಾವ್ರು ಅಷ್ಟೇ ಅಲ್ಲ, ಬಿಜಾಪುರದಿಂದ ಬಂದು ಆಪರೇಷನ್ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ನನಗದ. ನಾ ದುರ್ದೈವಶಾತ್ ನಿಮ್ ಕೈ ಸಿಕ್ಕಿನ. ನಾನು ಆಲ್ ಕ್ಲಾಸ್ಮೇಟ್ಸ್ ಆರ್ ಡಾಕ್ಟರ್ಸ್. ಯಾರ್ಯಾರು ಬಿಜಾಪುರ, ಬೆಂಗಳೂರ, ದೆಹಲಿ, ಪ್ರಪಂಚದ ಅನೇಕ ಮೂಲೆಯಾಗ ಅದಾರ. ನಾವು ಒಬ್ಬನೇ ಹಿಂದುಳಿದ ಈ ನಿಮ್ ಕೈ ಸಿಕ್ಕು ನರಳಿ. ಆದ್ರ ನನ್ನ ಗೆಳೆಯರು ಏನ್ ಡಾಕ್ಟರ್ಸ್ ಅದಾರ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹಿಡಿದು ಕೆಲಸ ಮಾಡ್ತಾರೆ, ಜಿನಿವಾ. ಸೊ ಯಾವ ರೀತಿ ಪ್ರಪಂಚ ಇವತ್ತು ನಾವೆಲ್ಲ ಗಮನಿಸ್ತಾ ಇರ್ತೀವಿ. ಅಮೆರಿಕ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು ದೊಡ್ಡ ಪ್ರಮಾಣದ ಸಹಾಯ ಮಾಡ್ತಿದ್ರು, ಆದ್ರೆ ನಿಲ್ಸ್ಯಾರ ಅವ್ರು. ಕಾರಣ ಏನು ಅಂದ್ರೆ ಅಲ್ಲಿಯ ಅವ್ಯವಸ್ಥೆಗಳ ಅಗರವನ್ನ. ನೀವ್ಯಾರೇ ಯುರೋಪ್ ಕಂಟ್ರೀಸ್ ಹೋದ್ರಿ ಅಂದ್ರೆ ಜಿನಿವಾ, ಸ್ವಿಟ್ಜರ್ಲ್ಯಾಂಡ್ ಸಮೀಪದ ಆ WHO ಕಾರ್ಯ ಏನ್ ಮಾಡಿದೆ ಅನ್ನೋದು ಅವ್ರು ಅಮೆರಿಕದವ್ರನ್ನ ತಿಳ್ಕೊಂಡಿಲ್ಲ. ಆ ಪೋಲಿಯೋ ನಾವು ನೋಡ್ತಿದ್ದೇವೆ ನಮ್ಮ ಗ್ರಾಮದಾಗ, ನಮ್ಮ ಭಾಗದಾಗ. ಆ ಪೋಲಿಯೋ ಆದವ್ರ ಜೀವನ ಹೆಂಗಂದ್ರೆ ಇದ್ದೂ ಇರಲಾರ್ದಂಗೆ ಪಾಪ. ಸೊ ಅದನ್ನ ನಿರ್ಮೂಲನೆ ಮಾಡ್ತಾ ಇದ್ದಾರೆ. TB ಅದಕ್ಕೆ ಹೆಸರು ಹೆಂಗ್ ಕರಿತಿದ್ರು ಅಂದ್ರೆ ದೊಡ್ಡ ರೋಗ. ಆ ಮನುಷ್ಯ ಅರ್ಧ ಕೇಳಿನೇ ಸತ್ತು ಹೋಗ್ಬೇಕು. ಹಂಗೊಂದು ಕಾಲ ಇತ್ತು. ಇವತ್ತೆಲ್ಲರೂ ಅದಾನ ಕಡಿಮೆ ಮಾಡ್ಲಾಕ TB ಸೆಂಟರ್ಸ್ ಆರ್ ವರ್ಕಿಂಗ್ ವೆರಿ ಇಫೆಕ್ಟಿವ್ಲಿ. ಸೊ ಕ್ಯಾನ್ಸರ್, ರಷ್ಯಾದಂತ ಕಂಟ್ರಿಯವರು ಇವತ್ತಿಗೂ ಕ್ಯಾನ್ಸರ್ ಬಗ್ಗೆ ಸಂಶೋಧನೆಯನ್ನು ಮಾಡಿ ಕಂಡುಹಿಡ್ತಾ ಇದ್ದಾರೆ. ಸಂಶೋಧನೆ ಬಹಳ ಮೇಲೆತ್ತರಕ್ಕೆ ಹೋಗ್ಯದ, ಸೈನ್ಸ್ ಬಹಳ ಮುಂದುವರೆದಿದೆ. ಆದ್ರೂ ರೋಗಗಳು ಸಹಿತ ಅದಕ್ಕಿಂತ ಹೆಚ್ಚಿಗೆ ಮುಂದೋಗ್ತಾ ಇದೆ. ಕಾಂಪಿಟೇಷನ್ ಇವರ ಮತ್ತು ಅದರ ಮಧ್ಯೆ. ಸೊ ಅದಕ್ಕಾಗಿ ನಾವು ಎಷ್ಟು ಸಾಧ್ಯದಷ್ಟು ಆರೋಗ್ಯ ಇಲಾಖೆಯನ್ನ ಇವತ್ತು ನಮ್ಮ ಜನಸಾಮಾನ್ಯರನ್ನ ಒಂದೊಂದು ಸರ್ಕಾರ ವಿದೇಶದೊಳಗೆ ಸರ್ಕಾರದ ನಿರ್ಲಕ್ಷ್ಯದಿಂದ, ಆರೋಗ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಏನಾದರೂ ತೊಂದರೆಗಳಾದ್ರೆ ಆ ಸರ್ಕಾರಗಳನ್ನ ತೆಗೆದು ಹೋಗಿರ್ತಕ್ಕಂಥ ಉದಾಹರಣೆಗಳದಾವ. ಎಕ್ಸಿಡೆಂಟ್ ಆದವು ಅಂದ್ರೆ ತೆಗೆದು ಹೋಗಿರ್ತಕ್ಕಂಥ ಉದಾಹರಣೆಗಳದಾವ. ಅದ್ರ ಜೀವಕ್ಕೆ ಮಹತ್ವ ಇರಲಾರ್ದು ಯಾವ್ದಾರ ಒಂದು ದೇಶ ಇತ್ತು ಅಂದ್ರೆ ಅದು ನಮ್ಮ ದೇಶ. ಬಿಕಾಸ್ ವಿ ಆರ್ ಹೆವಿ ಪಾಪ್ಯುಲೇಟೆಡ್. ಅದು ಅಲ್ಲ,
ಒಬ್ಬ ಮನುಷ್ಯನ ಬದುಕು ಎಷ್ಟು ಮಹತ್ವದ ಈ ಪ್ರಪಂಚಕ್ಕೆ, ಆ ಕುಟುಂಬಕ್ಕೆ, ಆ ಭಾಗಕ್ಕೆ ಅನ್ನೋದನ್ನ ಅರಿವು ನಮಗೆಲ್ಲ ಇರಬೇಕಾಗ್ತದೆ. ಸೊ ಅದಕ್ಕಾಗಿ ಪ್ರತಿ ಮನುಷ್ಯ ಜೀವಿ, ಮನುಷ್ಯ ರಾಶಿಗಳ ಜೀವಿ ಅನ್ನೋದ ಬಹಳ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಡಾಕ್ಟರ್ಸ್ ಇದೆ. ಆದ್ರೆ ಇವ್ರು ಯಾಕೆ ಹಿಂಗ್ ಇರ್ತಾರ ಅಂತ ಕೇಳಿದ್ರಿ ಅಂದ್ರೆ, ಇವ್ರಿಗೆ ಸ್ಟೆಬಿಲಿಟಿ ಅದ. ಬೇರೆ ಇವ್ರು ರೆವೆನ್ಯೂ ಹಿಡಿದು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಅದು ಬಿಡಿಸಿದ್ರೆ ಮುಂದೆ ಹೆಂಗಪ್ಪ ಅಂತ ಹೇಳಿ ಭಯ ಆದವ್ರಿಗೆ. ಆದ್ರೆ ಇವ್ರಿಗೆ ಅದಿಲ್ಲ. ತೆಗೆದೇವ ಅಂದ್ರೆ ಒಂದು ಪ್ರೈವೇಟ್ ಸ್ಟಾರ್ಟ್ ಮಾಡ್ತಾರೆ, ಇದಕ್ಕಿಂತ ಒಂದು 4 ರೂಪಾಯಿ ಅಲ್ಲಿ ಹೆಚ್ಚಿಗೆ ಗಳಿಸ್ತಾರೆ. ಸೊ ಹಿಂಗಾಗಿ ಇವ್ರು ನಮಗೆ ಮಹತ್ವ ಕೊಡಂಗಿಲ್ಲ. ನೋಡಿಲ್ಲ ಸರ್, ಸ್ಪಂದನಾ ಹಾಸ್ಪಿಟಲ್ ಪಾಪ ಒಂದು 4 ಜನ ಒಳ್ಳೆ ಕೆಲಸ ಮಾಡಿ ಕಟ್ಟಿದ್ರ, ಯಾರು ಬರಂಗಿಲ್ಲ. ಕಾರಣ ಏನಂದ್ರೆ ಎಲ್ಲ ಡಾಕ್ಟರ್ಸ್, ಇವ್ರ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಡಿಯಾಗೆಲ್ಲಿ ಕಲಿಬೇಕು. ಅವ್ರಿಗೆ ಅಪರ್ಚುನಿಟೀಸ್ ಇರಂಗಿಲ್ಲ, ಅದಕ್ಕೆ ಇಲ್ಲಿ ಬರಂಗಿಲ್ಲ. ಎಲ್ಲ ಡಾಕ್ಟರ್ ಬೇಲಾಗತ್ತಿಲ್ಲ. ಕೆಲವು ಡಾಕ್ಟರ್ಗಳು ಒಳ್ಳೆಯವರಾದ್ರೆ, ಕೆಲವರು ಸೆಲ್ಫಿಶ್ ಇದೆ. ನಿಮಗೆ ಮ್ಯಾಂಡೇಟರಿ ಮಾಡ್ಬೇಕಾಯ್ತು. ಇಸ್ರೇಲ್ ಅಂತ ಕಂಟ್ರಿ ಒಳಗೆ ಯಾರು ಹುಟ್ಟುತ್ತಾರೆ ಕೆಲವು ದಿವಸ ಕಂಪಲ್ಸರಿ ಮಿಲಿಟರಿ ಸೇವೆ ಮಾಡ್ಬೇಕಾಗ್ತದ. ಅವ್ರು ದ ಓನ್ಲಿ ಕಂಟ್ರಿ ನಮಗೇನೋ ನಿರ್ಬಂಧನೆಗಳಿಲ್ಲ. ದೇಶ ಪ್ರೇಮದ ಬಗ್ಗೆ ಇಲ್ಲ, ದೇಶದ ಬಗ್ಗೆ ಇಲ್ಲ, ನಮ್ಮ ಜನರ ಬಗ್ಗೆ ಇಲ್ಲ. ಯಾಕಂತ ಕೇಳಿದ್ರೆ ಹೆಂಗ ಬಿ ಬದುಕಬಹುದು ನಾವು. ದಟ್ ಈಸ್ ದ ಡೆಮೋಕ್ರಸಿ ತಿಳ್ಕೊಂಡಿದ್ದೀವಿ ನಾವು. ಇಟ್ ಈಸ್ ನಾಟ್ ಎ ಡೆಮೋಕ್ರಸಿ. ಡೆಮೋಕ್ರಸಿ ನಮ್ಮ ಅಂತರಾಳದ ಜೊತೆಗೆ, ಜನರ ಬದುಕಿನ ಜೊತೆಗೆ ನಾವು ಯಾವ ವ್ಯವಸಾಯದಾಗಿದ್ದೀವಿ ಅದನ್ನ ಹೃದಯಪೂರ್ವಕವಾಗಿ ಸೇವೆ ಸಲ್ಲಿಸಬೇಕು. ಯಾವುದೋ ಒಂದು ವ್ಯವಸ್ಥೆ, ಅಡ್ಮಿನಿಸ್ಟ್ರೇಷನ್ ಕಾಲಾಗ, ಆಡಳಿತ ವ್ಯವಸ್ಥೆ ಕಾಲಾಗ, ಸರ್ಕಾರದ ಕಾಲಾಗಲ್ಲ, ನಿಮ್ಮ ಕಾನ್ಸಸ್ ಕಾಲಾಗ. ನಿಮ್ಮ ಆತ್ಮಸಾಕ್ಷಿಗಿಂತ ಮತ್ತೆ ಯಾವುದೂ ದೊಡ್ಡದಿಲ್ಲ ಈ ಪ್ರಪಂಚದಾಗ. ಯಾರನ್ನೂ ಹೆದರ್ಲಿಕ್ಕೆ ಹೋಗ್ಬೇಡಿ. ಆದ್ರೆ ನಿಮ್ಮ ಆತ್ಮಸಾಕ್ಷಿ ನೀವು ಹೆದರ್ಲಿಲ್ಲ ಅಂದ್ರೆ ನೀವು ಬದುಕಿಯೂ ಸತ್ತಂಗ. ಸೊ ಆ ವ್ಯವಸ್ಥೆ, ಡಾಕ್ಟರ್ಸ್ ಮತ್ತು ಈ ಸಿಬ್ಬಂದಿ ಎಲ್ಲ ಬರೀ ಡಾಕ್ಟರ್ಸ್ ಅಲ್ಲ, ಇಲ್ಲಿ ತೆಳಗಿನವ್ರು ಇರ್ತಾರೆ. ದ ಮೋಸ್ಟ್ ಅವ್ರು ಎಷ್ಟು ಲೋ ಪ್ರೊಫೈಲ್ ದಾಗ ವಿಚಾರ ಮಾಡ್ತಾರೆ ಅಂದ್ರೆ ಬರೀ ಕಿರುಕುಳದಾಗ ಸರ್ವಿಸ್ ಕೊಡಬೇಕು. ಇದು ನನಗೆ ಕೇಳಿದ್ರೆ ದೇವಸ್ಥಾನಕ್ಕಿಂತ ಮುಖ್ಯ ಇದೆ. ಅಲ್ಲಿ ಬೇಡ್ಕೊಂಡು ಬರ್ತೀವ, ಇಲ್ಲಿ ಉಳಿಸಿ ಕಳಿಸ್ತೀವಿ. ನಮ್ಮನ್ನ ರಕ್ಷಣೆ ಮಾಡ್ತೀರಿ ನೀವು. ಒಂದು ಮಗುವಿನ ಹೆರಿಗೆ ಆಗ್ಬೇಕಾದ್ರೆ ಆ ಸಂದರ್ಭಗಳನ್ನ ನಾವು ಗಮನಿಸಿದ್ರೆ ಇನ್ನೊಂದು ಪುನರ್ಜನ್ಮ ಆಗ್ತದ ಆ ತಾಯಿಗೆ. ಅಂತ ಸಂದರ್ಭದಾಗ ನೀವೆಲ್ಲ ಹೆಂಗಿರ್ಬೇಕು? ಸೀದಾ ಕೈ ಎದ್ದು ಬಿಡ್ತೀರಿ. ಇದು ನಮ್ಮ ಕೈಯಲ್ಲಿ ಹಂಗಲ್ಲ. ಬಿಜಾಪುರ ಹೋಗೋದ್ರ ನಡು ರೋಡ್ದಾಗ ನಮ್ಮಂತ ಸರ್ಕಾರಗಳ ಅಚ್ಚಾತುರದಿಂದ ರೋಡ್ಗಳು ಸರಿ ಇರಲಿಲ್ಲ ಅಂದ್ರೆ ಹೆಂಗ್ ಬದುಕಬೇಕು? ಆ ಜೀವ ಹೋಯ್ತು ಅಂದ್ರೆ ಯಾರು ಕಾರಣೀಭೂತರಾಗ್ತಾರೆ? ಈ ಅರಿವು ಇರ್ಬೇಕಲ್ಲ ನಮಗೆ. ಇಂಥವೆಷ್ಟು ಉದಾಹರಣೆಗಳಾಗ್ಯಾವ ನೋಡೋ. ನಾವು ನೀವು ಬಹಳ 3 ವರ್ಷದ ಬೇಡ, ನಮ್ಮ ಕಡೆ ಮುಂದೆ ಒಂದು 20-30 ವರ್ಷ ಎಷ್ಟು ಮಂದಿ ಕಳ್ಕೊಂಡೇವ್. ಯಾರು ಇದ್ರ ಜವಾಬ್ದಾರರು? ಯಾರು ಇದರ ಹೊರೆ ಬರೋರು? ಈ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರು ಯಾರು? ನಾನು ಅದಕ್ಕೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಡಾಕ್ಟರ್ ಸಿ. ನನ್ನ ರಿಕ್ವೆಸ್ಟ್ ಅದ ನಿಮ್ಗೆ, ನೀವು ಬಹಳ ಸಂವೇದನಾಶೀಲರಾಗಿ, ಯು ಆರ್ ದ ಕ್ರೀಮ್ ಆಫ್ ದಿ ಸೊಸೈಟಿ. ಈ ಸೊಸೈಟಿ ಕ್ರೀಮ್ಸ್ ನ ಬರ್ತೀರಿ ನೀವೆಲ್ಲ. ಹಂಗಿರ್ಬೇಕು ನಿಮ್ ಸರ್ವಿಸ್. ನಾನು ಮೊದಲೇ ಒಂದು ಮಾತು ಹೇಳಿದೆ, ನಿಮ್ಮನ್ನ ನಾರಾಯಣ ರೂಪದಲ್ಲಿ ಕಾಣ್ತೀವಿ ಅಂತ ಹೇಳಿ. ಅದಕ್ಕೆ ನಿಮ್ಮ ಆತ್ಮಾವಲೋಕನ ನೀವೇ ಮಾಡ್ಕೊಳ್ಳಿ. ನಾವು ನಾರಾಯಣ ಆಲಕ್ಕೆ ಹೋಗಿದ್ದೀವೋ ಇನ್ನು ಇನ್ನೊಂದು ಆಲಕ್ಕೆ, ನಾನು ಅದನ್ನ ಹೇಳಕ್ ಹೋಗಂಗಿಲ್ಲ ಆ ಶಬ್ದ. ಅದನ್ನ ಗಮನಿಸಿ. ಅತ್ಯಂತ ಬಡವರು ಇಲ್ಲಿ ಬರೋರು ಯಾರು? ನಿರ್ಲಿಪ್ತರು. ಕೆಪಾಸಿಟಿ ಇದ್ದವ್ರು ಇಲ್ಲಿ ಬರಂಗಿಲ್ಲ. ಎಲ್ಲರೂ ಹೋಗ್ಬಿಡ್ತಾರೆ. ಶೋಲಾಪುರ್, ಬಿಜಾಪುರ್, ಮೀರಜ್, ಬೆಂಗಳೂರು, ಹೈದರಾಬಾದ್ ಅಥವಾ ಅದಕ್ಕಿಂತ ಹೊರಗಡೆ ಹೋಗೋರು ಅದ. ಆದ್ರೆ ನೀವು ನಿಮ್ಮಲ್ಲಿ ಬಂದವರು ಅವ್ರನ್ನ ಬಹಳ ವಿವೇಕದಿಂದ, ವಿವೇಚನೆಯಿಂದ, ಹೃದಯದಿಂದ ಅವ್ರನ್ನ ಕರೆದು ಅವ್ರಿಗೆ ಸರ್ವಿಸ್ ಕೊಟ್ರಿ ಅಂದ್ರೆ ಅವ್ರ ಅಂತರಾಳದ ಆಶೀರ್ವಾದದಲ್ಲ ಈ ಪ್ರಪಂಚದಾಗ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪ್ರಾಮಾಣಿಕ ಸತ್ಯವನ್ನ ನೀವು ತಿಳ್ಕೊಬೇಕಾಗ್ತದೆ. ಈ ಸ್ಯಾಲ್ರಿ ಇವೆಲ್ಲ ಬಿಟ್ಬಿಡಿ, ಕಟ್ಕಳಿಗಳನ್ನ. ಆ ಹೃದಯದಿಂದ ಆ ಬಡವನ, ಆ ತಾಯಿ ಯಾರಾದ್ರೂ ಅವ್ರ ಉದರಾಂತಳದಿಂದ ನಾನು ಗುಣಮುಖ ಮಾಡಿ ಕಳಿಸಿದ್ರು ಅಂತ ಹೇಳಿ ಇಲ್ಲಿಂದ ಹೋಗುವಾಗ ಆ ಸಂತೃಪ್ತಿ ಭಾವನೆಯಿಂದ ಏನು ಹೋಗ್ತಾರಲ್ಲ, ಆ ಆಶೀರ್ವಾದ ನಿಮಗೆ ಇರ್ತದೆ. ನಿಮ್ಮ ಇಡೀ ಕುಟುಂಬಕ್ಕೆ ನಿಮ್ಗೆ ಅದರಿಂದ ಒಳ್ಳೇದಾಗ್ತದೆ. ಸೊ ಅದಕ್ಕಾಗಿ ನನ್ನ ಕಳಕಳಿಯನ್ನ ನಿಮ್ಮ ಮುಂದೆ ನಾನು ಓಟ್ ಮಾಡಿ, ನಮ್ಮದೊಂದು ಆಡಳಿತ ವ್ಯವಸ್ಥೆ ಶೈಲಿ ಅದು ಬಹಳ ಸ್ಟ್ರೇಟ್ ಆಗಿ. ನಾನು ತಪ್ಪಿದ್ರು ಏನು, ನಮ್ಮನ್ನು ತಪ್ಪದ. ಆಡಳಿತ ವ್ಯವಸ್ಥೆ
ಏನ್ ಕೊಡ್ಬೇಕಾಯ್ತು ಅಷ್ಟು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾಡ್ತಾ ಇದೀವಿ ನಾವು. ಸೊ ನೀವೆಲ್ಲ ವಿದೇಶಕ್ಕೆ ಹೋದ್ರೆ ಅಂದ್ರೆ ಕಂಪಲ್ಸರಿ ಇನ್ಸೂರೆನ್ಸ್ 45 ಅಂದ್ರೆ ಅವ್ರ ಇಡೀ ಬಾಡಿ ಚೆಕ್ ಮಾಡ್ತಾರೆ. ನಮ್ಮಲ್ಲಿ ಏನಾರ ಮಾಡ್ತೀವಿ ಮಗದ ದವಾಖಾನಿ ಬರಂಗ ಆದ ಬಳಿಕೆ ಹೋಗ್ತೀವಿ ನಾವು ದವಾಖಾನಿ. ಯಾರೇ ಮೊದಲು ಪ್ರಿಕಾಷನರೀಸ್ ತಗೊಂಡಿದ್ದೀವಿ, ಆ ವಾತಾವರಣ ನಾವು ಸರ್ಕಾರದವ್ರು ನಿರ್ಮಾಣ ಮಾಡಿದೀವಿ. ಇನ್ಸೂರೆನ್ಸ್ ಅದ ಪ್ರತಿಯೊಬ್ಬರಿಗೆ. ನಾನು ಅವ್ರಿಗೆ ಬೇಲೆ ನಮಗೂ ಬೇಲೆ ಅವರೇ ಬಂದ್ ಮಾಡ್ತಾರೆ. ಇನ್ನೊಂದು ಬಯಸ್ಬೋದು ಅವರಿಗೂ ಬೇಡ. ನನ್ನ ಉದ್ದೇಶ ಇಷ್ಟೇ, ಜನರಿಗೆ ಸರ್ವಿಸ್ ಹಾರ್ಟ್ ಆಫ್ ದಿ ಸಿಟಿ. ನಮ್ಮ ಇಂಡಿಯಾ ಹೆಂಗದಂದ್ರೆ ಜಿಯೋರ್ 25, ಮಾರ್ಚ್ನಲ್ಲಿ 25, ಅಗರ್ಕೆಡ್ 25, ಆ ತರ್ಕ ಇಷ್ಟು ಸೆಂಟ್ರಲ್ ಹಾಕಿಸ್ಬಿಡ್ತಾರೆ. ಇಷ್ಟು ನೀವು ಸರ್ವಿಸ್ ಕೊಟ್ರಿ ಅಂದ್ರೆ ನಿಮಗೆ ಆ ದೇವ್ರ ಸ್ಮರಣೆ ಮಾಡಿ. ನಾವೆಲ್ಲ ನಮ್ಮವ್ರಿಗೆ ಡಿ ಎಚ್ ಒಬ್ಬರು ಮಾಡ್ತೀವಿ, ಡಿಸ್ಟಿಕ್ ಆಫೀಸ್ಗೆ ಹೋದಾಗ ಅವಕಾಶಗಳನ್ನು ಕೊಡಿಸ್ತೀವಿ. ಆದರೆ ನೀವೆಲ್ಲರೂ ಈ ಸರ್ವಿಸ್ ಕೊಡ್ತೀವಿ ಅಂದ್ರೆ ನಾವು ಏನು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಿ. ಅದು ನಮ್ಮ ಸಮಾಧಾನ. ಪೋಯಿತರ ಒಂದು ಫ್ಯಾಮಿಲಿ ಇದೆ, ಎಷ್ಟು ಮಂದಿ ಮಕ್ಕಳು ಮನೆ, ಅದು ಒಂದು ಪೋಯಿತರ ಫ್ಯಾಮಿಲಿ ಏನಾಗಿಲ್ಲ, ಎಲ್ಲರೂ ನಿಮಗೆ ಭಾಳ ಒಳ್ಳೆಯದ. ನಾನು ನಿನ್ನೆ ಮೂಳುಕೂರ್ಗೆ ಹೋಗಿದೆ, ಹಾರುಗೇರಿ ಕ್ರಾಸ್, ಬಾಗಲಕೋಟ್ ಅಥವಾ ಚಿಕ್ಕೋಡಿ ಬೆಳಗಾವಿ ಜಿಲ್ಲೆದಾಗ ಎಷ್ಟು ಮಸ್ತ್ ಚಲೋ ಪ್ರೈವೇಟ್. ಇಲ್ಲಿ ನಮ್ಮ ಜನರಿಗೆ ಅಷ್ಟು ಅವಕಾಶ ಸಿಕ್ಕಿಲ್ಲ. ಸ್ಟಾರ್ಟಿಂಗ್ದಾಗ MG ಪಾಟೀಲ್ರು, ಅಶೋಕ್ ಪಾಟೀಲ್ರು, ಆಮೇಲೆ ಶಾ ಡಾಕ್ಟ್ರು, ಇನ್ನೊಬ್ಬ ನಮ್ಮ ಯಾರು ಸಿಖ್ ಅದು ಇವರೆಲ್ಲರಿಗಿಂತ ಸಿಖ್ ಅವ್ರಿಗೆ ನೆನೆಸಿದ್ರು ಜನ. ಸರ್ವಿಸ್ ಕಲಾಗಲ್ಲ, ಸರ್ವಿಸ್ ನಂತರ ನೀನು ಬಸ್ಸಿಗೆ ಹೋಗ್ಲಿಕ್ಕೆ ಏನಾರ ಕಡಿಮೆ ಬಿಡೋದು ಕಿಸಿದು ಅಂತ ಬಡವರು ಸಹಾಯ ಮಾಡ್ತೀವಿ. ಅವ್ರು ಸಿಕ್ಕದವ್ರು ಇಲ್ಲಿ ಇಲ್ಲಿ ಯಾರು ಈ ತಾಲೂಕ, ಈ ಜಿಲ್ಲೆ, ಈ ನಾಡು ಏನದ ಅದನ್ನ ಅರಿವು ನನಗದ. ಆದ್ರೆ ಆ ಸಿಕ್ಕವರಿಗೆ ಹೆಂಗೆ ನೆನಪಿಸ್ಕೊಳ್ತೀವಿ ಅನ್ನೋದು ಬಿಕಾಸ್ ಆಫ್ ಹಿಸ್ ಹ್ಯುಮ್ಯಾನಿಟಿ. ಯಾರು ನಮ್ಮ ಹಾಸ್ಪಿಟ್ಲಿಗೆ ಬಂದಾರ ತೋರಿಸ್ಕೊಂಡ ನಂತರ ಆ ಮನುಷ್ಯಾಗ ಹೊಳ್ಳಿ ಅವನ ಮನೆಗೆ ಮುಟ್ಲಿಕ್ಕೆ ದುಡ್ಡು ಅದಾವ ಇಲ್ಲ, ಗುಳಿಗೆ ಔಷಧ ದುಡ್ಡು ಅದಾವ ಇಲ್ಲ ಅಂತ ಹೇಳಿ ವಿಷಯದಂದು ತೆಗೆದು ಯಾರು ಕೊಡ್ತಾರಲ್ಲ, ಅದಕ್ಕೆ ಡಾಕ್ಟರ್ ಸಿ ಗೌರಿ ಕಲಿಸ್ಕೊಂಡ್ರು. ಅವ್ರ ವಿದ್ಯಾಭ್ಯಾಸ ಬಹಳ ಕಡಿಮೆ ಅದ. ಅದು ಬಿಕಾಸ್ ಅವ್ರ ಹ್ಯುಮ್ಯಾನಿಟಿ ಏನದ ಅದು ಬಹಳ ಮುಗಲೆತ್ತರದ. ಈ ಪ್ರಪಂಚದಾಗ ನಮ್ಮ ವಿದ್ಯಾರ್ಥಿಯಿಂದ ದೊಡ್ಡವರಾಗಂಗಿಲ್ಲ, ನಮ್ಮ ನಡವಳಿಕೆಯಿಂದ ನಾವು ದೊಡ್ಡವರಾಗ್ತೀವಿ, ನಮ್ಮ ಭಾವನಾತ್ಮಕ ಬದುಕಿನಿಂದ ನಾವು ದೊಡ್ಡವರಾಗ್ತೀವಿ. ಸೊ ಅದಕ್ಕಾಗಿ ನಾನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿನೋ ಇನ್ನೊಂದು ಬರ್ತೇನೆ. ಪವರ್ ಸ್ಟೇಷನ್ ಉದ್ಘಾಟನೆ ಅದ. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತೀನಿ ಅಂದ್ರೆ ನೀವು ನಾವು ಆ ಸಾಲಿಗೆ ಸೇರೋದು. ಇಲ್ಲೇನು ನೀವು ಗೊತ್ತಿರಲ್ಲ, ನೀವು ನಿಮ್ಮ ಕಿವಿಗೆ ನಿಮ್ಮ ಊರಾಗ ಯಾರೇ ಒಬ್ಬರು ತೊಂದರೆ ಆಗ್ಯಾರಂದ್ರೆ ಸಹಾಯ ಮಾಡಿ. ಎಸ್ಪೆಷಲಿ ಹಾಸ್ಪಿಟಲ್ ವಿಷಯ ನಮ್ಮಲ್ಲಿ ಏನಾದ್ರು ಕೇಳ್ತಿದ್ವಿ, ಯಾರ್ದ್ರಾಗ ಮಣ್ಣಿಗೆ ಖರ್ಚು ಬಂದದ್ದು ಕಿವಿಗೆ ಕೇಳಾಗ ಕೊಟ್ಬಿಡ್ತೀವಿ ಸರ್. ಹಂಗೆ ದವಾಖಾನೆಗೂ ಸಿಗ್ತಾರೆ. ದೇವ್ರ ನಿಮ್ಗೆ ಶಕ್ತಿ ಕೊಟ್ಟಿದ್ದಾನೆ. ಈ ಸಹಾಯ ಜಗತ್ತಾಗ ಎಂದೂ ಯಾರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಮನುಷ್ಯ ಧರ್ಮ. ಇದಕ್ಕಿಂತ ಯಾವ ಧರ್ಮ ಇಲ್ಲ. ಬಿಟ್ಟು ಬಿಡ್ರಿ ಬೆಂಕಿ ಹಚ್ಚು ಧರ್ಮಗಳು ಏನೋ ಕೆಳಗೆ. ನಾ ಅಲ್ಲಿ ಹುಟ್ಟೀನಿ, ಇಲ್ಲಿ ಬೆಂಕಿ ಹಚ್ಚು ಎಲ್ಲೇ ಹುಟ್ಟಿ ಮೊದಲು ಮನುಷ್ಯ ಹುಟ್ಟೀನಿ. ಮನುಷ್ಯತ್ವ ಧರ್ಮಗಳನ್ನ ಪಾಲನೆ ಮಾಡ, ಅವಾಗ ನೀ ಶ್ರೇಷ್ಠ ಬದುಕಿನಿಂದ ಆಗ್ತದೆ. ನಿನ್ನ ಕಟ್ಟ ಬಳಕೆಯಿಂದ, ನಿನ್ನ ವ್ಯವಸಾಯದಿಂದ ಬಂದಿರತಕ್ಕಂಥ ಧರ್ಮ ಬದುಕು ನಿನ್ನ ಬಹಳ ಮಹತ್ವದಲ್ಲ. ಮನುಷ್ಯ ನಮಗೇನು ಭಗವಂತ ಅಂತ ಹೇಳಿ ಭಗವಂತ ನಮ್ಮ ಮನುಷ್ಯತೆಯನ್ನು ಹುಟ್ಟಿಸಿದಾನ. ಆ ಮನುಷ್ಯತ್ವದ ಗುಣಗಳನ್ನ ನಾವು ರೂಢಿಸಿಕೊಂಡಿವಂದ್ರೆ ಅದು ನಮ್ಮ ಸಾರ್ಥಕ ಬದುಕು. ಸೊ ಅದಕ್ಕಾಗಿ ನನ್ನ ಕಳಕಳಿಯ ಪ್ರತಿಪಾದನೆಗಳನ್ನ ನಿಮ್ಮ ಹತ್ರ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದು ಸರ್ಕಾರ ಮತ್ತು ನಾಗರಿಕ ಸಮಾಜ ಸಹಯೋಗದಲ್ಲಿ ಇಂಥವೆಲ್ಲ ಬದುಕುಗಳನ್ನು ಕಟ್ಟತಕ್ಕಂಥ ಪ್ರಯತ್ನ ಮಾಡೋಣ. ಇಲ್ಲೊಂದು ಕಟ್ಟಡ ಕಟ್ಟಿದೇವು, ನಾನೇ ಬಂದು ಶಂಕುಸ್ಥಾಪನೆ ಮಾಡಿದೆ. ಇವತ್ತು ನಾನೇ ನೀವೆಲ್ಲರೂ ಕೂಡಿ ಕತ್ತಲೆ ರಿಬನ್ ಕಟ್ಟಿಸಿದ್ವಿ, ಅವ್ರು ಹೋಗಿ ಪೂಜೆ ಮಾಡಿದ್ವಿ.
ಇದು ಯಾವಾಗ ಉಪಯೋಗ ಆಗ್ತದೆ ಅಂದ್ರೆ ಇಲ್ಲಿ ಏನು ನಿರೀಕ್ಷೆಯಿಂದ ನಾವು ಮಾಡಿದೀವಿ ಇದ್ರ ಉಪಯೋಗ ನಮ್ಮ ಜನರಿಗೆ ತಲುಪಬೇಕು. ಡೇ ಅಂಡ್ ನೈಟ್ 24/7 ಈಗ ಹೆಂಗ್ ನೀರು ಕೊಟ್ಟಿದ್ವಲ್ಲ ನಾವು ಇಂಡಿಯವರವ್ರಿಗೆ 24/7 ಹಂಗೆ ನಿಮ್ಮ ಸರ್ವಿಸ್ 24/7 ನಮ್ಮ ಜನರಿಗೆ ನೀವು ಕೊಟ್ರಿ ಅಂದ್ರೆ ನಿಮ್ಗಿಂತ ನೀವು ನಾವು ನಾರಾಯಣ ಅಂತ ಏನ್ ಕರಿತೀವಿ ಅದಕ್ಕೆ ನೀವು ಯೋಗ್ಯರಾಗ್ತೀರಿ. ನಾವು ಅದಕ್ಕೆ ನಿಮ್ಮಿಂದ ಈ ಹೆಂಗ್ ಡಾಕ್ಟರ್ ಎಳವಾರ್ ಅವ್ರನ್ನ ನೆನಪಿಸ್ಕೊಂಡು ನಿಮ್ಮನ್ನು ನೆನಪಿಸ್ತಕ್ಕಂಥ ದಿನಗಳು ಮುಂದೆ ಬರ್ತವೆ. ಸೊ ಅಂತ ವಾತಾವರಣ ನಿಮ್ಮಿಂದ ನಿಮ್ಮ ಮುಖಾಂತರ ನಮ್ಮ ಭಾಗದ ಜನರಿಗೆ ಇದರ ಸೇವೆ ಸಿಗಲಿ. ಬಹಳ ಮುಖ್ಯದ ನಿಮ್ಗೆ ಶುಗರ್ ಅದ ಇಲ್ಲೋ, BP ಅದ ಇಲ್ಲೋ, ಹೊಸ ಹೊಸ CBC ನಿಮ್ಗೆ ಹೇಳ್ತೀನಿ, ನಮ್ಮ ಶರೀರದ ಎಷ್ಟು ಸಮಸ್ಯೆಗಳದಾವ ಅನ್ನೋದು ಗೊತ್ತಿಲ್ಲ. ಬರೀ ಒಂದು 16 ಕೂಡಿದೆ ನಾವು, ಸಾವಿರಾರು ಅದಾವ. ನಾನೇ ಮಾನ್ಯ ಒಂದು ಕೊಲೊನೋಸ್ಕೋಪಿ ಎಂಡೋಸ್ಕೋಪಿ ಅಂತಲ್ಲ, ನೀವು 45 ಆದವ್ರು ಅದನ್ನು ಮಾಡಿಸ್ಬೋದು, ಕ್ಯಾನ್ಸರ್ ತಡಿಲಿಕ್ಕೆ ಸಾಧ್ಯ ಅದ. ಸೊ ಅಂತವು ಬಹಳ ಅದಾವ. ಒಂದೇ ನೂರಾರು ಹೊಸ ಆವಿಷ್ಕಾರಗಳು, ವಿಜ್ಞಾನ ಬಹಳ ದೂರ ಹೋಗ್ಯದ. ಸೊ ಅವೆಲ್ಲವನ್ನ ಉಪಯೋಗವನ್ನು ತಗೊಂಡು ಇವತ್ತೇನು ಈ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕ ಆರೋಗ್ಯ ಘಟಕ, ಪ್ರಯೋಗಾಲಯ, BPHU ಏನು ನಿರ್ಮಾಣ ಕಾಮಗಾರಿ 50-55 ಲಕ್ಷ ಖರ್ಚು ಎಷ್ಟಾಯ್ತು? ಯಾರು ಕಟ್ಟದ್ರಿ? ಹೆಲ್ತ್ ಡೆವಲಪ್ಮೆಂಟ್ ಸಿಸ್ಟಮ್ ಇಂದ ಯಾರು ಕಾಂಟ್ರಾಕ್ಟರ್ ಕಟ್ಟಾನ? ಕಾಂಟ್ರಾಕ್ಟರ್ ಮಾಡಿಸಿಲ್ಲ ನಮ್ಗೆ ಅದೊಂದು ಗೊತ್ತಾಗಿಲ್ಲ. ಕಾಂಟ್ರಾಕ್ಟರ್ ಕಟ್ಟೋದು ಕಾಂಟ್ರಾಕ್ಟರ್ ಕಟ್ಟಾನೋ ನಿಮ್ ಡಿಪಾರ್ಟ್ಮೆಂಟ್ ಕೇಳ್ತಿದ್ವಿ. ಕೇಳಕ್ ಹೋಗಂಗಿಲ್ಲ ಯಾವ ಕಟ್ಟಾನ ಒಟ್ಟು ಕಟ್ಟಿರ್ತಾರೆ ಸರ್. ಅದೊಂದು ಅಂದಾಜು ಮತ್ತೆ 55 ಸರ್ ಅದಾರ ಸರ್ ಬಂದಾರ ಬಂದಲ್ಲ ಎಲ್ಲ ಪಾಪ ಚಲೋ ಕಟ್ಟಿರಲ್ಲ. ಹ್ಞೂ ಸರ್ ಇದು ನಾವು ಪೂರ ನೋಡಿಲ್ಲ, ಬರೀ ಒಳಗೆ ಸರೌಂಡಿಂಗ್ ನೋಡಿಲ್ಲ. ಟೋಟಲ್ ಡಿಸ್ಟ್ರಿಕ್ಟ್ 4 ಕಡೆ ಕಟ್ಟಿದ್ದಾರೆ ಸರ್. ಮುದ್ದೇಬಿಹಾಳ, ಬಾಗೇವಾಡಿ, ಕರ್ನಾಟಕ ಹೆಲ್ತ್ ಡೆವಲಪ್ಮೆಂಟ್ ಸಿಸ್ಟಮ್ ಮುಖಾಂತರ ಇವು ಕಟ್ಟಾರೆ. ನಾವು ನಿಮ್ಗೆ ಇದ್ರಾಗ ಭಯಂಕರ ಎಕ್ಸ್ಪೀರಿಯನ್ಸ್ ಇಂದ ಅನುಭವ ಚಲೋತ್ನಾಗ ಮಾಡೋದಂದ್ರೆ ಸಾಕು, ನಿಮಗೂ ಹೆಸರು ಉಳಿತದೆ. ಇದು ನಾಳೆ ಇದನ್ನು ಸೋರ್ತು ಇದು ಬಿತ್ತು ಅಂದ್ರೆ ನಿಮಗೇನು ಒಳ್ಳೆಯದಾಗುತ್ತೆ. ಸೊ ಆ ಕಳಕಳಿಯಿಂದ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇದು 15th ಫೈನಾನ್ಸ್ನಾಗ 2022-23 ಒಳಗೆ the head of account 4210/110 ಈ ಹೆಡ್ ಆಫ್ ಅಕೌಂಟ್ ಇದು ಮಾಡಿದ್ದಾರೆ. 55 ಲಕ್ಷ ರೂಪಾಯಿ ಕಟ್ಟಡವನ್ನು ಕಟ್ಟಿದ್ದಾರೆ. ನನಗೆ ಈ ಕಟ್ಟಡದ ಉಪಯೋಗ ಮತ್ತು ಈ ಲ್ಯಾಬ್ ಉಪಯೋಗ ಸಿಗಲಿ ಅಂತ ಹೇಳಿ ನಾನು ಆಶಿಸಿ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ನಮ್ಮ ಡಾಕ್ಟರ್ಸ್ ಬೇರೆ ಯಾವ ವಿಚಾರದಿಂದ ನಾವೆಲ್ಲ ಹೆಂಗಿದೀವಿ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡ್ತೀವಿ. ಆದ್ರೆ ಮನಸ್ಸಿನ ಯಾರಿಗೂ ತೊಂದರೆ ಮಾಡಂಗಿಲ್ಲ, ಯಾರಿಗೂ ಸಸ್ಪೆಂಡ್ ಮಾಡಿಲ್ಲ, ಯಾರಿಗೆ ತೊಂದರೆ ಕೊಡಂಗಿಲ್ಲ. ಅದ್ರ ಅನ್ನೋದು ಏನಾದ್ರೆ ಕಮ್ಮಿ ಕಾಣಿಸುತ್ತೆ. ಈ ತಾಲೂಕಿನ ಜನರ ಗುಣಧರ ಮೊದಲು ಹೃದಯದಿಂದ ಮಾತಿಗಿದೀವಿ. ಭಾಷೆ ಸ್ವಲ್ಪ ವಾಸ್ತವಿಕತೆ ಜೊತೆಗೆ ವ್ಯಕ್ತಿ ಧ್ವನಿ ನಮ್ಗಿರ್ತಾವೆ. ಇವರು ಬೇಕಾದ್ರೆ ಆರ್ಟಿಫಿಷಿಯಲ್ ಆಗ್ತದೆ ನಮ್ಗೆ. ಆ ನೈಜತೆಯನ್ನ ಇಟ್ಕೊಂಡು ನಾವೆಲ್ಲ ಈ ಭಾಗದಲ್ಲಿ ಮಾಡೋಣ. ಆ ಸಂತೋಷದಿಂದ ನಾನು ಇನ್ನೊಂದು ಪವರ್ ಸ್ಟೇಷನ್ ಬೈರೋಣಿಗೆ ಮತ್ತು ಬಸವನಕಿ ನಡುವೆ ಇವತ್ತು ಇದಕ್ಕೆ ಲೋಕಾರ್ಪಣೆ ಮಾಡ್ತಾ ಇದ್ದೆ. ಅನೇಕ ಹೊಸ ಪವರ್ ಸ್ಟೇಷನ್ಗಳನ್ನು ರೋಡ್ಗೆ ಮಾಡಿದ್ರೆ, ಮಸಳಿ, ನಾವು ಸಾಕಲ್ಗಾಂವ್ ಮಧ್ಯದಲ್ಲಿ ಇವತ್ತು ಭವಿಷ್ಯದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಅಗಸ್ತಾವ್ ಮಾಡ್ತಾ ಇದ್ದೀವಿ, ಹಡಲ್ಸನ್ ಮಾಡ್ತಾ ಇದ್ದೀವಿ, ಶಿರಗೂರಿನ ಮಾಡ್ತಾ ಇದ್ದೀವಿ. ಸೊ ಇಂಥವೆಲ್ಲ ಪವರ್ ಸ್ಟೇಷನ್ ಮಾಡಿದ್ರೆ ಅತಿ ಹೆಚ್ಚು ಪವರ್ ಸ್ಟೇಷನ್ಗಳನ್ನು ಬಿಜಾಪುರ ಜಿಲ್ಲೆಯಲ್ಲಿ ಯಾವ ತಾಲೂಕು ಹೊಂದಿದ್ರೆ ಅದು ಹಿಂದಿ ತಾಲೂಕು ಆಗ್ತದೆ. ನಾವು ನೀರಾವರಿ ಯೋಜನೆಗಳು ಅಂದರೆ ಈ ಸಿಸ್ಟಮ್ ಅನುಕೂಲ ಆಗ್ತದೆ ಅಂಥೇಳಿ ನಾವೆಲ್ಲ ಈ ಸಿಸ್ಟಮ್ ಡೆವಲಪ್ ಮಾಡ್ತಿದ್ದೀವಿ. ಯಾಕಂದರೆ ಮೇಘರಾಜನ ದಯದಿಂದ ಬಹುತೇಕ ಇಡೀ ರೈತ ವರ್ಗ ಭಾಳ ಉಲ್ಲಾಸದಲ್ಲಿ ರೈತರು ಮಳೆ ಸರಿಯಾಗಿ ಸಮಯಕ್ಕೆ ಆಯಿತು ಅಂದರೆ ರೈತ ಸಂಸ್ಕೃತಿ ಮತ್ತು ಯಾವುದೇ ಸ್ವಂತ ವಾತಾವರಣ ಆ ವರ್ಣ ಆ ಮೇಘರಾಜನ ದಯದಿಂದ ವಾತಾವರಣ ಇವತ್ತು ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಸೊ ಆ ರೈತನ ಬದುಕು ಸದಾ ಹಸನಾಗಿ ಅಂತ ಆಶಿಸಿ ಬರ್ತಕ್ಕಂಥ ರೋಗಿಗಳನ್ನು ನಿಮ್ಮ ಅತಿಥಿಗಳನ್ನು ನಿಮ್ಮ ಮನೆಯಾದರೆ
ಗೆಸ್ಟ್ ಬಂದಾಗ ನೀವು ಹೆಂಗೆ ಟ್ರೀಟ್ ಮಾಡ್ತೀರಿ, ಆ ರೋಗಿಗಳನ್ನ ನಮ್ಮ ಆಸ್ಪತ್ರೆಯ ಅತಿಥಿಗಳು ಅಂತಕ್ಕಂಥ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಗೌರವಯುತವಾಗಿ ನೀವು ಇಟ್ಕೊಂಡ್ರಿ ಅಂದ್ರೆ ನಿಮಗೆ ಆ ಭಗವಂತ ಒಳ್ಳೇದು ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ, ಆ ಲ್ಯಾಬ್ ರಿಪೋರ್ಟ್ ದಟ್ ಈಸ್ ಆಲ್ಸೋ ಫಾಸ್ಟ್ ಆಗಿ ನಿಮ್ಗೆ ಪ್ರಾಪರ್ ಆಗಿ ಟೈಮ್ ಇರ್ತದೆ, ಅಷ್ಟು ವಿದಿನ್ ದಟ್ ಟೈಮ್ ನೀವು ಅವರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಮತ್ತು ಕರಪ್ಷನ್ ಫ್ರೀ ₹1 ಸಾರ್ವಜನಿಕರಿಂದ ಏನಿರೋದ ಎಷ್ಟು ಇನ್ನೊಂದು ರೇಟ್ ಕೂಡ ಏನು ಮಾಡೋರಿದ್ರೆ ಗೌರ್ಮೆಂಟ್ ನಿಮ್ಗೇನು ನಿಗದಿಪಡಿಸಿದ್ರೆ ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಎಲ್ಲ ಡಿಸ್ಪ್ಲೇ ಮಾಡಿ ಓಕೆ ಅಷ್ಟೇ. ನಾಟ್ ಸಿಂಗಲ್ NP ಹೆಚ್ಚಿಗೂ ತಗೋಬಾರ್ದು, ಕಡಿಮೆ ತಗೋಬಾರ್ದು. ಆ ವಾಸ್ತವಿಕತೆ ಇಲ್ಲಿ ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಬೋರ್ಡ್ ಹಾಕಿ ಬಹಳ ಟ್ರಾನ್ಸ್ಪರೆನ್ಸಿ ಆಗಿ ಕೆಲಸ ಮಾಡಬೇಕು ಅಂತ ಮಾತನ್ನು ಹೇಳಿ, ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಗೌರವ ಸದಸ್ಯರು, ನಮ್ಮೆಲ್ಲ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ತಾಲೂಕಿನ ಎಲ್ಲ ಹಿರಿಯರು, ಮುಖಂಡರು ಮತ್ತು ಮಾಧ್ಯಮದ ಗೆಳೆಯರು ಮತ್ತು ಇಡೀ ಹೆಲ್ತ್ ಡಿಪಾರ್ಟ್ಮೆಂಟ್ನ ಅವರು ಡಾಕ್ಟರ್ಸ್ ಮತ್ತು ಎಲ್ಲ ನಿಮ್ಮ ಸ್ಟಾಫ್ ಅದ ನಿಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಕೋರಿ ತಮ್ಮ ಈ ಸೇವೆ ಭಾಗಕ್ಕೆ ಲೇಟ್ ಆಯಿತು. ಭಾಳ ದಿವಸ ಆಯ್ತು ನನಗೆ ಹೇಳಿದ್ದಿಲ್ಲ, ನಾನಿಂದೆ ಸ್ವಲ್ಪ ಲೇಟ್ ಆಯಿತು. ದೇಹರೇ ದೂರಸ್ತಾನೆ ಹಿಂಗೆ ಇದನ್ನ ಈ ಸಹಾಯ ನಮ್ಮ ಭಾಗದ ಜನರಿಗೆ ಸಿಗಲಿ ಅಂತೇಳಿ ನಾನು ಆಶಿಸಿ ಈ ₹55 ಲಕ್ಷ ಕಟ್ಟಡದ ಉದ್ಘಾಟನೆ ಮತ್ತು ಲ್ಯಾಬ್ಗಳಿಗೆ ಅದಕ್ಕೆಲ್ಲ ಇನ್ಸ್ಟ್ರೂಮೆಂಟ್ಸ್ ಅದಾವ, ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಪ್ರಾಪರ್ ಆಗಿ ಯೂಸ್ ಮಾಡಿ ಮತ್ತು ಆ ಆಸ್ಪತ್ರೆಯಲ್ಲಿ ಏನು ನಿಮಗೆ ಸೇವೆ ಕೊಡ್ತಾ ಇದ್ರಿ ಅಲ್ಲಿಯೂ ಸಹಿತ ಗುಣಮಟ್ಟದ ಸೇವೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ಇರಲಿ ಮತ್ತು ಸ್ವಚ್ಛತೆ ಇರಲಿ. ಹಾಗೆ ಕೋವಿಡ್ ಬಗ್ಗೆ ನಾನು ಮೊದಲಿಗೆ ಹೇಳಿದೆ, ಸ್ವಲ್ಪ ಜಾಗೃತಿ ಮೂಡಿಸ್ತಕ್ಕಂಥ ನಮ್ಮಲ್ಲಿ ಹೆಂಗಂದ್ರೆ ಸಿವಿಯರ್ ಆಗೋದಕ್ಕೆ ಉಪಯೋಗ ಮಾಡಬೇಕು, ಪ್ರಿಕಾಷನರಿ ಅನ್ನೋದು ನಮ್ಮಲ್ಲಿ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಇನ್ನೊಮ್ಮೆ ಒಳ್ಳೆಯದಾಗಿ ಮಾಡಿ ಮತ್ತು ನಮ್ಮೆಲ್ಲರನ್ನ ಕರೆಸಿ ಗೌರವಿಸೋದಕ್ಕಾಗಿ ನಿಮಗೆ ಮಾನ್ಯ ಉಪವಿಭಾಗಾಧಿಕಾರಿಗಳು, ತಾಲೂಕಿನ ದಂಡಾಧಿಕಾರಿಗಳು, ಇಒ ಎಲ್ಲ ತಾಲೂಕಿನ ಮಟ್ಟದ ಹಿರಿಯ ಅಧಿಕಾರಿಗಳ ಪರವಾಗಿ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸಿ ಮತ್ತು ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೂ ಬರಬೇಕು. ಬೈರೋಣಿ ಹೌದಾ, ಸ್ಟ್ರೇಟ್ ಇಲ್ಲಿಂದ 10 ಗಂಟೆ ಇರ್ತದೋ 15 ನಿಮಿಷ ಹೋಗಿ 11 ಗಂಟೆಗೆ ಅಲ್ಲಿಯೂ ಸಹಿತ ಅವೆಲ್ಲ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತು ತಾಲೂಕಿನ ಎಲ್ಲ PSC ಸೆಂಟರ್ಸ್ PHO ಯಾರು ಎಲ್ಲ PSC ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ವಲ್ಪ ಇಲ್ಲೆಲ್ಲ ಕಡೆ ಸರಿಯಾಗಿ ಸರಿಸ್ತೀವಿ. ಈ ಹೊಸ ನೀರು ಬರ್ತಾವ ಅವರ ಇವೆಲ್ಲ ಇದ್ದಿರ್ತಾವೆ, ಗೊತ್ತದ ಯಾವ ತಿಂಗಳದಾಗ ಯಾವ ರೋಗಗಳ ತೊಂದರೆಗಳನ್ನ ಜನರಿಗೆ ತೊಂದರೆ ಆಗ್ತದೆ. ಸೊ ಅದ್ರ ಕಡೆ ಲಕ್ಷ್ಮೇಶ್ವರಿ ಮತ್ತು ಜಳಕಿ ಡಾಕ್ಟರ್ ಅಲ್ಲಿ ಸ್ವಲ್ಪ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲೂ ಸಹಿತ ಪುರಸಭಾ ಡಿಪಾರ್ಟ್ಮೆಂಟ್ ಮತ್ತು ANMIC ಸೆಂಟರ್ಸ್ ಎಲ್ಲೆಲ್ಲಿ ಸರಿಯಾಗಿ ಸರ್ವಿಸ್ ಕೊಡಲಿಕ್ಕೆ ಸಾಧ್ಯ ಅವೆಲ್ಲ ಸರ್ವಿಸ್ ಕೊಡಿ. ಮತ್ತು ಯಾವ ಡೆಪ್ಟೇಷನ್ ಎಲ್ಲ ಕ್ಯಾನ್ಸಲ್ ಆಗಿವಲ್ಲ, ಯಾರು ಬಿಜಾಪುರದಾಗ ಇಂಡಿಯವರು ಮಾಡಾಕತ್ತಿದ್ರೆ ಮತ್ತು ನಾನು ಸ್ಪಾಟ್ ಸಸ್ಪೆಂಡ್ ಮಾಡಿ ಹೋಗ್ತೀನಿ. ಅವ್ರಿಗೆ ಯಾರು ಅದಾರ ಎಲ್ಲರೂ ನಿಮ್ಮಲ್ಲಿ ಒಂದು ದೊಡ್ಡ ನಿಮಗೊಂದು ದೊಡ್ಡ ಡಿಸೀಸ್ ಅದ. ಎಲ್ಲರೂ ಜಿಲ್ಲಾ ಕೇಂದ್ರ ಆಗಿರ್ಬೇಕು, ಎಲ್ಲರೂ ಆರಾಮಿರ್ಬೇಕು. ರಿಮೋಟ್ ಏರಿಯಾದಾಗ ರೂರಲ್ ಪ್ಲೇಸ್ ತಾಲೂಕಿಗೆ ಹೋದ ಕೆಲಸ ಮಾಡಬೇಕಂತಕ್ಕಂಥ ಮನೋಭಿಲಾಷಣೆ ಇರಂಗಿಲ್ಲ. ಬಟ್ ಮಸ್ಟ್ ಈ ಸರ್ವಿಸ್ ಕೊಟ್ಟರೆ ನೀವು ಸರ್ವಿಸ್ ಕೊಟ್ಟರೆ. ಸೊ ಎಲ್ಲ ನನ್ನ ಪ್ರಕಾರ ಯಾವ ಡೆಪ್ಟೇಷನ್ಸ್ ಟೋಟಲಿ ಸ್ಟಾಪ್ ಆಗೋದು. ಸೊ ಅದಕ್ಕೆ ನೀವೆಲ್ಲರೂ ನಮ್ಮ ಜನರಿಗೆ ಸರ್ವಿಸ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಹೇಳಿ ಇನ್ನೊಮ್ಮೆ ನಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಾನು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.